ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ ಮತ್ತು ವಾಸ್ತುತಜ್ಞ. ಈಗ ಜುಲೈ 2025 ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ಅದಕ್ಕೂ ಮೊದಲು ಒಂದಷ್ಟು ಲಕ್ಕಿಯೆಸ್ಟ್ ಡೇಟ್ಗಳನ್ನ ಹೇಳ್ತೇನೆ. ತಾರಾನುಕೂಲದ ಆಧಾರದ ಮೇಲೆ ನಿಮಗೆ ನಿಶ್ಚಯ ಮಾಡಿರ್ತಕ್ಕಂತಹ ಉತ್ತಮವಾದಂತಹ ದಿನಾಂಕಗಳು ನೋಡಿ. ಒಳ್ಳೊಳ್ಳೆ ಡೇಟ್ಗಳು ಅಂತಂದ್ರೆ ಕನ್ಯಾ ರಾಶಿಯವರಿಗೆ 1, 2, 4, 5, 22, 23, 24, 28. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿನಾಂಕಗಳು 1, 2, 4, 5, 22, 23, 24, 28. ಹಾಗಾದ್ರೆ ಅಶುಭವಾದಂತಹ ಡೇಟ್ಗಳು ಯಾವ್ಯಾವುದು ಕನ್ಯಾ ರಾಶಿಯವರಿಗೆ ಅಂತ ನೋಡಿದ್ರೆ 7, 8, 15, 16, 17, 25, 26. ಈ ಉತ್ತಮವಾದಂತಹ ದಿನಾಂಕದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ, ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಕಾಣಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಕನ್ಯಾ ರಾಶಿ ಜುಲೈ 2025 ಮಾಸ ಭವಿಷ್ಯ ನೋಡಿ. ರಾಹು 6ನೇ ಮನೆಯಲ್ಲಿ, ಷಷ್ಠಮದಲ್ಲಿ ರಾಹು. ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದಂತಹ ಯಶಸ್ಸನ್ನ ಕಾಣ್ತೀರಿ. ರಾಹು ನಿಮಗೆ ಫಿಸಿಕಲ್ ಫಿಟ್ನೆಸ್ ಅನ್ನ ಕೊಡ್ತಾನೆ. ಕನ್ಯಾ ರಾಶಿಯವರಿಗೆ ಎಕ್ಸ್ಟ್ರೀಮ್ ಸಕ್ಸಸ್, ಎಕ್ಸ್ಟ್ರೀಮ್ ಗ್ರೋತ್ ಇದೆ. ಅದೇ ರೀತಿಯಾಗಿ 5 ಮತ್ತು 6ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ 7ರಲ್ಲಿದ್ದಾರೆ. ದೃಷ್ಟಿ, ಶನಿ ಪರಮಾತ್ಮನ ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ. ಉತ್ತಮವಾದಂತಹ ದೃಷ್ಟಿ ಅಂತಲೇ ನೀವು ಅಂದ್ಕೊಳ್ಳಬೇಕು. ವೈವಾಹಿಕ ಜೀವನದಲ್ಲಿ ಯಶಸ್ಸು ಕಾಣುತ್ತೆ. ಉತ್ತಮವಾದಂತಹ ಶುಭ ಫಲವನ್ನು ಶನಿ ಪರಮಾತ್ಮನಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಶನಿ ಪರಮಾತ್ಮನಿಂದ ಉದ್ಯೋಗ ಕಾರ್ಯ, ವ್ಯವಹಾರಗಳಲ್ಲಿ ಯಶಸ್ಸನ್ನ ಪ್ರಾಪ್ತ ಮಾಡಿಕೊಳ್ತೀರಿ. ಅವನು ಆಯುಷ್ಯಕಾರಕನಾಗಿದ್ದಾನೆ, ಆರೋಗ್ಯ ವೃದ್ಧಿ ಆಗತ್ತೆ. ಕರ್ಮಕಾರಕನಾಗಿದ್ದಾನೆ, ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸು, ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್, ಸಕ್ಸಸ್ ಅನ್ನ ಪ್ರಾಪ್ತ ಮಾಡಿಕೊಳ್ತೀರಿ. ಶುಭ ದೃಷ್ಟಿ ಆಗತ್ತೆ. ಈ ಕಾರಣ ಅಲ್ಲಿ ಗುರುವಿನ ಬಲ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗತ್ತೆ. ಗುರು ನಿಮಗೆ ಉತ್ತಮವಾದಂತಹ ಫಲವನ್ನೇ ನೀಡುವಂತಹ ಪೊಸಿಷನ್ ಅದು. ಹಾಗಾಗಿ ಶನಿಯಿಂದ ಸಪ್ತಮ ದೃಷ್ಟಿಯನ್ನ ನೀವು ಉತ್ತಮ ದೃಷ್ಟಿ ಅಂತ ಭಾವಿಸಬಹುದು. ಇನ್ನು 2 ಮತ್ತು 9ನೇ ಮನೆಯ ಅಧಿಪತಿ ಆಗಿರತಕ್ಕಂತಹ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾನೆ ನೋಡಿ. ಭಾಗ್ಯದಲ್ಲಿರ್ತಕ್ಕಂತಹ ಶುಕ್ರ ನಿಮಗೆ ಆರ್ಥಿಕ ಅಭಿವೃದ್ಧಿ, ಯಶಸ್ಸು, ಫೈನಾನ್ಷಿಯಲ್ ಗ್ರೋತ್ ಅನ್ನ ಕೊಡ್ತಾನೆ. ಹಾಗಾಗಿ ಧನವ್ಯಯ ದೂರವಾಗತ್ತೆ. ಧನ ಲಾಭ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಶುಕ್ರನಿಂದ ಪ್ರಾಪ್ತವಾಗತ್ತೆ. ಮತ್ತು ವೈವಾಹಿಕ ಜೀವನದಲ್ಲಿ ಒಂದಷ್ಟು ಪ್ರೀತಿ, ವಿಶ್ವಾಸ, ಸಾಮರಸ್ಯವನ್ನ ನೀವು ದ್ವಿತೀಯಾರ್ಧದಲ್ಲಿ ಪ್ರಾಪ್ತ ಮಾಡಿಕೊಳ್ಳಬಹುದು. 12ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ರವಿ 10ನೇ ಮನೆಯಿಂದ 11ನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ನೋಡಿ. ಕನ್ಯಾ ರಾಶಿಗೆ 12ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ರವಿ ಕರ್ಮಸ್ಥಾನದಿಂದ ಏಕಾದಶ ಶುಭ ಸ್ಥಾನ, ಲಾಭ ಸ್ಥಾನಕ್ಕೆ ಹೋಗ್ತಾರೆ. ಪ್ರಾರಂಭದಲ್ಲಿ ನಿಮ್ಮ ವರ್ಚಸ್ಸು, ಅಭಿವೃದ್ಧಿ ಅನ್ನುವಂಥದ್ದು ಉದ್ಯೋಗ ಕ್ಷೇತ್ರದಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ದ್ವಿತೀಯಾರ್ಧದಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನ ಪ್ರಾಪ್ತ ಮಾಡಿಕೊಳ್ತೀರಿ ಮತ್ತು ನಿಮ್ಮ ಸ್ಟೇಟಸ್ ಗ್ರೋತ್ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ರವಿಯಿಂದ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಕಾರಣ ಏನು ಅಂತಂದ್ರೆ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಕೂಡ ಪ್ರಾಪ್ತವಾಗುವಂತಹ ಲಾಭ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಪ್ರಾಪ್ತವಾಗುತ್ತೆ. ಸೊ ಕನ್ಯಾ ರಾಶಿಯವರು ಈ ತಿಂಗಳು ಯಾವುದೇ ರೀತಿಯಾದಂತಹ ಕಷ್ಟವಿಲ್ಲ ಅನ್ನುವಂಥದ್ದನ್ನ ಖಡಾಖಂಡಿತವಾಗಿ ಹೇಳ್ತಾ ಹೋಗ್ಬೋದು. ಇನ್ನು 4 ಮತ್ತು 7ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಗುರು 10ರಲ್ಲಿ, ಸುಖಾಧಿಪತಿ ಮತ್ತು ಸಪ್ತಮಾಧಿಪತಿ ಕಳತ್ರಾಧಿಪತಿ ಆಗಿರ್ತಕ್ಕಂತಹ ಗುರು 10ನೇ ಮನೆಯಲ್ಲಿದ್ದಾರೆ. ಹಾಗಾಗಿ ಕರ್ಮಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ರಿಂದ ಉತ್ತಮವಾದಂತಹ ಬಲ ಅಂತಲೇ ನೀವು ಅದನ್ನ ಭಾವಿಸಬಹುದು. ಹಾಗಂತ ಗುರು ಬಲ ಗೋಚಾರದ ದೃಷ್ಟಿಯಿಂದ ಇದೆಯಾ ಅಂತ ಕೇಳಿದ್ರೆ ಇಲ್ಲ. 2, 5, 7, 9, 11. ಬಟ್ ಕರ್ಮಸ್ಥಾನದಲ್ಲಿ ಯಾವ ಫಲವನ್ನ ಕೊಡ್ತಾನೆ ಅನ್ನುವಂಥದ್ದಕ್ಕೆ ಗುರು ವಿಶೇಷವಾದಂತಹ ಫಲವನ್ನ ಕೊಡ್ತಾ ಹೋಗ್ತಾನೆ. ಸ್ಥಾನನಾಶ ಅನ್ನುವಂಥದ್ದಿದೆ, ಆದ್ರೆ ಅದನ್ನ ಯೋಚನೆ ಮಾಡುವಂಥದ್ದು ಬೇಕಿಲ್ಲ. ಸಂಪತ್ತು ಸ್ಥಾನನಾಶವಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಗೋಚಾರದಲ್ಲಿರುವಂತಹ ಒಂದು ಲೈನ್ಗೋಸ್ಕರವಾಗಿ ನೀವು ಯೋಚನೆಯನ್ನು ಮಾಡುವಂಥದ್ದು ಬೇಕಿಲ್ಲ. ಗುರುವಿನ ಆರಾಧನೆ, ಗುರು ಸ್ಮರಣೆ, ಗುರು ಸ್ತೋತ್ರಾದಿಗಳನ್ನು ಹೇಳ್ಕೊಳ್ಳಿ. ಉತ್ತಮವಾದಂತಹ ಫಲವನ್ನ ಕರ್ಮಸ್ಥಾನದಲ್ಲಿದ್ದಾಗಲೂ ನಿಮಗೆ ಕೊಡ್ತಾ ಹೋಗ್ತಾನೆ. ಇನ್ನು ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ ಬುಧ ಏಕಾದಶ ಶುಭ ಸ್ಥಾನದಲ್ಲಿದ್ದಾನೆ, ಲಾಭ ಸ್ಥಾನದಲ್ಲಿದ್ದಾನೆ. ಯಾಕೆ ನಾನು ಶನಿ ಮತ್ತೆ ಗುರುವಿನಿಂದ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳೋದಂದ್ರೆ ಎರಡೂ ಮಿತ್ರ ಗ್ರಹಗಳು. ಹಾಗಾಗಿ ಶನಿ ಗುರುವಿನ ಯುತಿಯಿಂದಾಗಿ ಉತ್ತಮವಾದಂತಹ ಫಲವನ್ನ ನೀವು ಅಪೇಕ್ಷೆ ಪಡಬಹುದು. ಉತ್ತಮವಾದಂತಹ ಫಲ ನಿಮಗೆ ಗುರುವಿನ ಆರಾಧನೆ ಮಾಡಿಕೊಂಡಾಗ, ಗುರು ಸ್ತೋತ್ರಗಳನ್ನ ಹೇಳ್ಕೊಂಡಾಗ, ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನ ಹೇಳ್ಕೊಂಡಾಗ ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ಫಲ ಸಿಗತ್ತೆ. ಇನ್ನು ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ ಬುಧ ಏಕಾದಶ ಶುಭ ಸ್ಥಾನದಲ್ಲಿ ಅಂದ್ರೆ ಬುಧಾದಿತ್ಯ ಯೋಗ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ಕೊಡುತ್ತೆ. ಬುಧಾದಿತ್ಯ ಯೋಗದಿಂದಾಗಿ ಬೇರೆ ಎಲ್ಲಾ ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವಿಟಿ ಏನಿದೆ ಅದು ಓವರ್ಕಮ್ ಆಗುತ್ತೆ.
ನೆಗೆಟಿವಿಟಿ ದೂರವಾಗುತ್ತೆ, ಉತ್ತಮವಾದಂತಹ ಶುಭ ಫಲ ನಿಮಗೆ ಬುಧಾದಿತ್ಯ ಯೋಗದಿಂದ ಸಿಗತ್ತೆ. ಹನುಮಾನ್ ಮಂತ್ರಗಳನ್ನು ಹೇಳ್ಕೊಳ್ಳಿ, ಕಾರ್ಯಸಿದ್ಧಿ ಹನುಮಾನ್ ಮಂತ್ರ, ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ, ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ನಿಮಗೆ ಸಿಗತ್ತೆ. 3 ಮತ್ತು 8ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಕುಜ ವ್ಯಯದಲ್ಲಿ ನೋಡಿ, 12ನೇ ಮನೆಯಲ್ಲಿರ್ತಕ್ಕಂತಹ ಕುಜ ನಿಮಗೆ ಶತ್ರು ಭಯವನ್ನು ಉಂಟು ಮಾಡ್ತಾ ಹೋಗ್ಬೋದು. ಒಂದಷ್ಟು ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳು ಆಗೋದಿಲ್ವೇನೋ ಅನ್ನುವಂತಹ ಯೋಚನೆ ನಿಮಗೆ ಬರ್ಬೋದು. ಕೇತು ಕೂಡ 11ನೇ ಮನೆಯಲ್ಲಿದ್ದಾನೆ. ಕುಜ ಕೇತುವಿನ ಕಾಂಬಿನೇಷನ್ ನಿಮಗೆ ಅನವಶ್ಯಕವಾದಂತಹ ಭಯವನ್ನ ತಂದೊಡ್ಡತ್ತೆ. ಆದ್ರೆ ನೆನಪಿಟ್ಕೊಳ್ಳಿ ಕನ್ಯಾ ರಾಶಿಯ ಮಿತ್ರರೇ, ಬುಧಾದಿತ್ಯ ಯೋಗ ಇರೋದ್ರಿಂದ ನಿಮ್ಮ ಮಾನಸಿಕ ಶಕ್ತಿ ಅನ್ನುವಂಥದ್ದು ನಿಮ್ಗೆ ಏನು ಬೇಕಾದರೂ ಸಾಧಿಸುವಷ್ಟು ಯಶಸ್ಸನ್ನು, ಧೈರ್ಯವನ್ನು ತಂದುಕೊಡುತ್ತೆ. ಒಂದು ಸಲ ನೀವು ಮಾನಸಿಕವಾದಂತಹ ಧೈರ್ಯವನ್ನು ಕಳೆದುಕೊಂಡ್ರಿ ಅಂತಂದರೆ ನಿಮಗೆ ಏನು ಚಿಕ್ಕದನ್ನು ಎದುರಿಸೋ ಕಷ್ಟವಾಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ನನ್ನ ಜ್ಯೋತಿಷ್ಯ ಕಾರ್ಯಕ್ರಮದಿಂದ ನಿಮ್ಗೆ ಸಿಗುವಂಥದ್ದೇನು ಕೇಳಿದ್ರೆ, ಒಂದು ಮಾನಸಿಕವಾದಂತಹ ಸಪೋರ್ಟ್, ಮಾರಲ್ ಸಪೋರ್ಟ್ ಸಿಗುತ್ತೆ. ಆ ಮಾರಲ್ ಸಪೋರ್ಟು ನಿಮಗಿರುವಂತಹ ಶಕ್ತಿಯನ್ನು ಇಮ್ಮಡಿ ಮಾಡ್ತಾ ಹೋಗುತ್ತೆ, ದ್ವಿಗುಣಗೊಳಿಸುತ್ತೆ. ಹಾಗಾಗಿ ನಿಮ್ಗೆ ಯಾವ ಶತ್ರು ಭಯವೂ ಇಲ್ಲ, ಯಾವ ಶತ್ರು ಕಾಟವೂ ಇಲ್ಲ. ನೀವು ಅನವಶ್ಯಕವಾದಂತಹ ಭಯ ಚಿಂತೆಯನ್ನು ದೂರ ಮಾಡ್ಕೊಳ್ಳಿ, ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ನಿಮಗೆ ಸಿಗತ್ತೆ. ಇದು ಕನ್ಯಾ ರಾಶಿಯ ಜುಲೈ ತಿಂಗಳಿನ ಮಾಸ ಭವಿಷ್ಯ. ಹಾಗಾದ್ರೆ ನೀವು ಹೇಳಿದಂತಹ ಫಲ ನನಗೆ ಸಿಗಲಿಲ್ಲ, ನನ್ನ ಜಾತಕದಲ್ಲಿ ಇನ್ನೇನೋ ಬೇರೆ ದೋಷಗಳಿರಬಹುದು ಅನ್ನುವಂತಹ ಸಂದರ್ಭದಲ್ಲಿ ಕೆಳಗಡೆ ನನ್ನ ನಂಬರ್ ಇರುತ್ತೆ, ನೇರವಾಗಿ ಬಂದು ಭೇಟಿ ಮಾಡಿ ಅಥವಾ ಫೋನ್ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ, ಉತ್ತಮವಾದಂತಹ ಭವಿಷ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಕನ್ಯಾ ರಾಶಿ ಜುಲೈ 2025 ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ಶುಭವಾಗಲಿ ಸ್ನೇಹಿತರೆ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.